ಮಾಡ್ತಾ ಇದ್ದಾರೆ. ಆದರೆ ಹೋಮ್ ವರ್ಕ್ ವಿಚಾರದಲ್ಲಿ ಸ್ವಲ್ಪ ನೆಗೆಟ್ ಆಗ್ತಾ ಇದೆ. ಯಾವುದೇ ಆದರೆ ಬರೀ ಟೀಚರ್ಸೇ ಮಾಡಿದ್ರೆ ಆಗಲ್ಲ. ಯಾವ ಟೀಚರ್ಸ್ ಜೊತೆಗೆ ಪೇರೆಂಟ್ಸ್ ಕೂಡ ಸಹಕರಿಸಬೇಕು. ಟೀಚರ್ಸ್ ಮತ್ತು ಪೇರೆಂಟ್ಸ್ ಇಬ್ಬರಿಂದನೂ ಕೂಡ ಜವಾಬ್ದಾರಿ ಬಂದಾಗ ಮಕ್ಕಳು ಕೂಡ ಓದೋದಕ್ಕೆ ಚೆನ್ನಾಗುತ್ತೆ. ಅಂದರೆ ಒಳ್ಳೆ ರಿಸಲ್ಟ್ ಬರಬೇಕು ಅಂದರೆ ಬರೀ ನಾವು ಸ್ಕೂಲಲ್ಲಿ ಎಷ್ಟು ಅಪಾರ್ಟ್ ಆಗಿರ್ತೀವಿ ಅಷ್ಟೇ ಪೇರೆಂಟ್ಸು ಕೂಡ ಅವ್ರಿಗೆ ಓದೋದಕ್ಕೆ ಅವಕಾಶ ಮಾಡಿಕೊಡಿ. ಮತ್ತು ಏನು ಗೊತ್ತಾಗಿಲ್ಲ ಅರ್ಥ ಆಗಿಲ್ಲ ಅಂತ ನೀವು ಕೂಡ ಓದಿರುವಂಥ ಪೇರೆಂಟ್ಸ್ ಆದರೆ ಕೇಳಿ ಮನೆಯಲ್ಲೂ ಓದೋಕ್ಕೆ ಬೇರೆ ಕೆಲಸಗಳನ್ನು ಬಿಟ್ಟು ಈ ವರ್ಷ SSLC ವಿಶೇಷ ಆಗಿರೋದ್ರಿಂದ ಅವಕಾಶ ಮಾಡಿಕೊಡಿ ವಿಶೇಷವಾಗಿ ಅಂತ ಕೇಳ್ಕೊತಾ ಇದ್ದೀನಿ. ನನ್ನ ಸಬ್ಜೆಕ್ಟಲ್ಲಿ ಎಲ್ಲರೂ ಕೂಡ ಪಾಸ್ ಮಾಡೋದಕ್ಕೆ ನಾನು ಪ್ರಯತ್ನ ಮಾಡ್ಕೊಳ್ತೇನೆ. ಇಷ್ಟು ಆಂಗ್ಲ ಶಿಕ್ಷಕಿಯಾದಂಥ ಶಿಲ್ಪಾ ಮೇಡಮ್ ಅವರಿಗೆ ಮುಂದಿನ ವಿಷಯ ಹಿಂದಿ ಶಿಕ್ಷಕರಾದಂಥ ದಸರಾ ಅವರು ಮಾತಾಡ್ತಿದ್ರು ಅಂತ ಕೇಳ್ತಾರೆ. ಮೊದಲಿಗೆ ಎಲ್ಲ ಒಂದು ಪೋಷಕರು ನಾನು ಶ್ರೀಮಂತ ಹೇಳ್ಬಿಡ್ತೀನಿ. ನಾನು ಭಾಳಷ್ಟು ಏನೋ ಮಕ್ಕಳ ಜೊತೆ ಕೆಲವು ಸಾಧಕ ಬಾಧಕ ಹೇಳ್ತಿರ್ತೀನಿ. ಇವತ್ತು ಕೆಲವು ಪೋಷಕರು ಬಂದಿಲ್ಲ ಸಭೆಗೆ, ಭಾಳಷ್ಟು ನನಗೆ ಬೇಸರ ಆಗ್ತದೆ. 51ರಲ್ಲಿ ಸುಮಾರು ಅಂದರೆ ಒಂದು 45 40 ಬಂದಿರಬೇಕು ಅಂತ. ಯಾಕೆ ನೀವು ಕರ್ಕೊಂಡಿಲ್ಲ ಅಂತ ಅವರು ಕೆಲವು ನಮ್ಮ ತಾಯಿಗೂ ಹುಷಾರಿಲ್ಲ, ತಂದೆಗೂ ಹುಷಾರಿಲ್ಲ, ಏನೋ ಸಾಧಕ ಬಾಧಗಳಿರ್ತವೆ. ಇವತ್ತು ನೀವು ಎಲ್ಲ ಸಾಧಕ ಬಾಧಗಳು ಬದಿಗೊತ್ತು ಬಂದಿರಿ. ರೈತರು ಕೆಲವು ಹೂ ಕೊಯ್ಬೇಕು, ಮತ್ತೊಂದು ಕೆಲಸ ಮಗದೊಂದು ಕೆಲಸ ಇರ್ತದೆ. ಆ ಕೆಲಸನೆಲ್ಲ ಸಹ ಬದಿಗೊತ್ತು ಬಂದರೆ ಮೊದಲಾಗಿ ನಿಮ್ಗೆ ನಾನು ಅಂತರಾಳದಿಂದ ನಿಮ್ಗೆ ನಮಸ್ಕಾರವನ್ನು ಮಾಡಕ್ಕೆ ಬಯಸ್ತೀನಿ. ಯಾಕೆಂದರೆ ಕೆಲವು ಕೆಲಸಗಳಿರ್ತವೆ, ಅರ್ಜೆಂಟ್ ಇರ್ತವೆ. ಕೆಲವು ಬೆಳಿಗ್ಗೆ ಬಂದಿರೋ ನಾನು ಕೆಲಸ ಸರ್ ಹೂ ಕೊಯ್ಬೇಕು ಅದು ಕೊಯ್ಬೇಕು ಅಂತ ಕೆಲಸ ರೈತರ ಮಕ್ಕಳ ಕೆಲಸನೇ ಇದ್ದೇ ಇರುತ್ತೆ. ಆದರೆ ಮಕ್ಕಳ ಪ್ರಗತಿಯನ್ನು ನೋಡ್ಬೇಕಲ್ಲ ನೀವು. ಇವತ್ತು ಮಕ್ಕಳೇ ನಮ್ಗೆ ಆಸ್ತಿ, ಯಾರು ಆಸ್ತಿ ಇಲ್ಲ. ಆಸ್ತಿ ಎಲ್ಲಿಗಂಟು ಬರಲ್ಲ ಇವತ್ತು. ಆಸ್ತಿ ಎಲ್ಲಿಗಂಟು ಬರಲ್ಲ. ನಿಮ್ಮ ಮಕ್ಕಳು ಒಂದು ಮಾತು ಹೇಳ್ತೀನಿ. ಯಾಕೆ ಹೇಳ್ತೀನಿ ಅಂದರೆ, ನಾನು KR ನಗರದಲ್ಲಿ ಒಂದು ಹುಡುಗನ ನನ್ನ ಹಾಸ್ಟೆಲ್ಗೆ ಅವ್ನಿಗೆ 8th 9th ಡಿಗ್ರಿವರೆಗೂ ಬೆಳೆಸ್ತೇವೆ. ಓದಿಸಿ ನಾನೇ ಖರ್ಚು ಮಾಡಿ. ಅವರಪ್ಪ ಕುಡುಕ, ಅಮ್ಮ ಸರ್ಕಾರಿ ಮಕ್ಕಳು ಎಲ್ಲೋ ಒಂದಷ್ಟು ಜೀವನ ನಡೆಸ್ತಾ ಇತ್ತು. ಅವ್ರಿಗ ಒಂದಿನ ಒಳಗೆ ಸ್ಟಾರ್ಟ್ ಮಾಡ್ಬಿಟ್ಟ. ನಾನು ಹಾಸ್ಟೆಲ್ ವಾರ್ಡನ್ ಆಗಿದ್ದೆ ನಮ್ಮ ಸಂಸ್ಥೆ ದೇಶ ಸಂಸ್ಥೆಯಲ್ಲಿ ಇರುವಂಥ KR ನಗರದಲ್ಲಿ. ಒಳಗೆ ಸ್ಟಾರ್ಟ್ ಮಾಡ್ಬಿಟ್ಟ 8th. ಅವರಪ್ಪ ಬಂದು ಹೊಡೆದ್ಬಿಟ್ಟ. ನೀ ಯಾಕೆ ಬಂದೆ ಅಮ್ಮ ಜೊತೆ ತರಕಾರಿ ಮಾಡಿದೆ ಅಂತೇಳಿ. ನಾವು ಅವತ್ತು ಹೇಳ್ದೋ ವೈನಿಗ ಇಲ್ಲ ಸರ್ ನನ್ನ ಮಗ ಹಂಗೆ ಜಗಾಡೋದವ್ರು. ನಾವು BO ಹತ್ರ ಕರ್ಕೊಂಡೋಗಿ ನೋಡ್ರಪ್ಪ ಬ್ಯಾಡಿ ಚಂದ ಓದುತ್ತಾ ಹುಡುಗ ನೀವು ಹಾಳು ಮಾಡ್ಬಿಡಿ ಅಂತ ನಾವೇ ಹಾಸ್ಟೆಲ್ ಇಟ್ಕೋತೀವಿ, ಹಾಸ್ಟೆಲ್ ಓದಿಸ್ತೀವಿ. ಹಿಂಗೆ ಮಾಡಿ